ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. 100 ವರ್ಷಗಳ ಕಾಲ ಕಳೆದರೂ ನೋಂದಣಿ ಇಲ್ಲದೆ, ರಿಜಿಸ್ಟರ್ ಇಲ್ಲದೆ RSS ಒಂದು ಸಂಘಟನೆ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಆದರೆ ಈ ಮುಸ್ಲಿಂ ಸಂಸ್ಥೆ, ಈ ಅಂಜುಮನ್ ಸಂಸ್ಥೆ ಸುಮಾರು 65 ವರ್ಷಗಳಿಂದ ನೋಂದಣಿ ಹೊಂದಿ ರಿಜಿಸ್ಟರ್ ಮಾಡಿಕೊಂಡು ಪ್ರತಿ ವರ್ಷ ತಪ್ಪದೆ ಲೆಕ್ಕಪತ್ರ ಕೊಡ್ತಾ ಬಂದಿದೆ. ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಮುಸ್ಲಿಮರ ಶ್ರೇಷ್ಠರು, ಜ್ಞಾನವುಳ್ಳವರು ಏನು ಹೇಳ್ತಾ ಇದ್ದಾರೆ? ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ. ಆ ಕಾಂಗ್ರೆಸ್ ಪಾರ್ಟಿಗೆ ಮಿನಿಸ್ಟರ್ಶಿಪ್ ಭಿಕ್ಷೆ ಕೇಳುವಂಥ ಹೊತ್ತು ನಮಗೆ ಬಂದಿದೆ. ಇಲ್ಲಿ ನಾವೆಲ್ಲರೂ ದಾಡಿ ಬಿಟ್ಟುಕೊಂಡು ಟೋಪಿ ಹಾಕ್ಕೊಂಡು ಏನು ಮತವನ್ನು ಕೊಟ್ಟವಲ್ಲ, ಓಟನ್ನು ಕೊಟ್ಟವಲ್ಲ, ಏನು ಹಾವಿಗೆ ಹಾಲು ಕುಡಿಸಿವಲ್ಲ, ಆ ಹಾವಿಂದ ನಮಗೆ ಕಷ್ಟ ಇದೆ. ಇದೆಲ್ಲರೂ ದುಷ್ಟಶಕ್ತಿಗಳು, ರಾಜಕೀಯ ದುಷ್ಟಶಕ್ತಿಗಳು ಅದನ್ನು ಕೈವಾಡ ಮಾಡ್ತಾ ಇದೆ. ನೀವೆಲ್ಲರೂ ತಿಳ್ಕೋಬೇಕಾದ್ರೆ ನಮ್ಮ ಓಟು ಯಾರಿಗೆ ಕೊಡಬೇಕು, ನಮ್ಮ ಓಟು ಎಂಥವರಿಗೆ ಕೊಡಬೇಕು? ಆಗಿದೆ, ತಪ್ಪಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ಮುಸ್ಲಿಮರ ಓಟುಗಳು, 80 ಲಕ್ಷ. ಆದರೆ ಶಾಸಕರು ಇರುವುದು 9 ಜನರು ಮಾತ್ರ ಶಾಸಕರಿರಬೇಕು. ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು ಎಷ್ಟು ಸಾವಿರ ಓಟ್ಲಿಂದ? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು 82,000 ಓಟ್ಗಳಿಂದ. ಆದರೆ ಮುಸ್ಲಿಂ ರಾಜ್ಯದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಓಟಿಗೂ ಅಷ್ಟೇ ಬೆಲೆ ಇದೆ. ಈ ದೇಶದ 2 ಕಣ್ಣಿಲ್ಲದ, 2 ಕಾಲಿಲ್ಲದ, 2 ಕಿವಿ ಇಲ್ಲದ ಆ ಅಂಗವಿಕಲನ ಓಟಿಗೂ ಅಷ್ಟೇ ಬೆಲೆ ಇದೆ. ಆದರೆ 80 ಲಕ್ಷ ಓಟು ಹೊಂದಿರುವ ಮುಸ್ಲಿಮರಿಗೆ ಇರುವಂಥ ಗೌರವ ಏನು ನೋಡಿ. ಒಂದು ಮುಸ್ಲಿಮರ ಹೋರಾಟ ಆಗ್ತಾ ಇದೆ, ನೋಡ್ಲಿಕ್ಕೆ 2 ಪೊಲೀಸರು ಕಾಣ್ತಾ ಇಲ್ಲ, ನೋಡ್ಲಿಕ್ಕೆ 2 ಪೊಲೀಸರು ಕಾಣ್ತಾ ಇಲ್ಲ ನಿಮಗೆ. ಯಾಕೆ? ಇವ್ರೇನು ಮಾಡಿಕೊಳ್ಳಬಲ್ಲವರು? 100 ವರ್ಷಗಳ ಕಾಲ ಕಳೆದರೂ ನೋಂದಣಿ ಇಲ್ಲದೆ, ರಿಜಿಸ್ಟರ್ ಇಲ್ಲದೆ RSS ಒಂದು ಸಂಘಟನೆ ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಆದರೆ ಈ ಮುಸ್ಲಿಂ ಸಂಸ್ಥೆ, ಈ ಅಂಜುಮನ್ ಸಂಸ್ಥೆ ಸುಮಾರು 65 ವರ್ಷಗಳಿಂದ ನೋಂದಣಿ ಹೊಂದಿ ರಿಜಿಸ್ಟರ್ ಮಾಡಿಕೊಂಡು ಪ್ರತಿ ವರ್ಷ ತಪ್ಪದೆ ಲೆಕ್ಕಪತ್ರ ಕೊಡ್ತಾ ಬಂದಿದೆ. ಆದರೆ ನಾವು ಇಂದು ನಮ್ಮ ಹಕ್ಕಿಗಾಗಿ, ನಮ್ಮ ನ್ಯಾಯಕ್ಕಾಗಿ ಇಂದು ಹೋರಾಟಕ್ಕೆ ನಿಲ್ಲುವಂಥ 28/4/26ರಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ 4 ವಾರಗಳಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಬೇಕನ್ನುವಂಥ ಆದೇಶ ಇದ್ದರೂ ಸಹಿತ ಈ ಮದಾರ್ ಪಟೇಲ್ ಎನ್ನುವಂಥ ಒಬ್ಬ ದುಷ್ಟ ಅವಿವೇಕಿ ಆತನಿಗೆ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ಇಲ್ಲಿ ನಾವೆಲ್ಲರೂ ದಾಡಿ ಬಿಟ್ಟುಕೊಂಡು ಟೋಪಿ ಹಾಕ್ಕೊಂಡು ಏನು ಮತವನ್ನು ಕೊಟ್ಟವಲ್ಲ, ಓಟನ್ನು ಕೊಟ್ಟವಲ್ಲ, ಏನು ಹಾವಿಗೆ ಹಾಲು ಕುಡಿಸಿವಲ್ಲ, ಆ ಹಾವಿಂದ ನಮಗೆ ಕಷ್ಟ ಇದೆ. ಇದೆಲ್ಲರೂ ತಿಳ್ಕೋಬೇಕಿದನ್ನು. ಮದಾರ ಪಟೇಲ್ನ ಏನು ಶಕ್ತಿ? ಒಂದು FDC ಗ್ರೇಡಿನ ವ್ಯಕ್ತಿ, ಅವನದು ಏನು ಶಕ್ತಿ? ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ವಿರೋಧಿಸುವಂಥ ಶಕ್ತಿ ಅವನದೇನು ಶಕ್ತಿ? ಇಡೀ ಮುಸ್ಲಿಂ ಸಮಾಜ 10,000ಕ್ಕಿಂತ ಹೆಚ್ಚು ವಾಸಿಸುವಂಥ ಇರ್ಕಲ್ ನಗರ ಇಂಥ ಇಷ್ಟು ಜನರ ಬೇಡಿಕೆಯನ್ನು, ಇಷ್ಟು ಜನರ ಕೆಲಸವನ್ನು ನಮ್ಮ ಟ್ಯಾಕ್ಸ್ ತೊಗೊಂಡು, ಪೇಮೆಂಟ್ ತಗೊಂಡು ಕೆಲಸ ಮಾಡುವಂಥ ಮದಾರ್ ಪಟೇಲನಿಗೆ ಏನು ಅವನಿಗೆ ತೊಂದರೆ ಇಲ್ಲ. ಇದರ ಹಿಂದೆ ಒಂದು ದುಷ್ಟಶಕ್ತಿಗಳು, ರಾಜಕೀಯ ದುಷ್ಟಶಕ್ತಿಗಳು ಅದನ್ನು ಕೈವಾಡ ಮಾಡ್ತಾ ಇದೆ. ನೀವೆಲ್ಲರೂ ತಿಳ್ಕೋಬೇಕಾದ್ರೆ ನಮ್ಮ ಓಟು ಯಾರಿಗೆ ಕೊಡಬೇಕು, ನಮ್ಮ ಓಟು ಎಂಥವರಿಗೆ ಕೊಡಬೇಕು? ಆಗಿದೆ, ತಪ್ಪಾಗಿದೆ. ನಮ್ಮ ಹಿರಿಯರು ಹೇಳ್ತಾರೆ, ಏಕ್ ಅಚ್ಚಾ ಮುಸ್ಲಿಂ, ಏಕ್ ಜಾನ್ನೆ ವಾಲಾ ಮುಸ್ಲಿಂ, ಏಕ್ ಹಿ ಹೋಲ್ ಸೆ ದೋ ಬಾರ್ ದಸಾ ನಹಿ ಜಾತಾ. ತಿಳ್ಕೊಳ್ಳಿ ಗೆಳೆಯರೆ, ಇವತ್ತು ನಾವು ಏನು ಮಾಡ್ತಾ ಇದ್ವಿ? ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು, ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ವಿ. ನೀವೆಲ್ಲರೂ ಜಾಗರೂಕರಾಗಬೇಕು. ನಮ್ಮ ಕನ್ಗಲ್ರವರು ಮೊನ್ನೆ ಜಾಗೃತ ವೇದಿಕೆಯ ಕುರಿತು ಒಂದು ಮೊಬೈಲಲ್ಲಿ ಹಾಕಿರುವಾಗ 24 ಗಂಟೆಗಳಲ್ಲಿ 2 ಲಕ್ಷ ಜನರು ಲೈಕ್ ಮಾಡೋರು. 2 ಲಕ್ಷ ಜನರು ಕೇಳಿ. ಯುವಕರಿಗೆ ಎಷ್ಟೊಂದು ಆಸಕ್ತಿ ಇದೆ, ಯುವಕರಲ್ಲಿ ಎಷ್ಟೊಂದು ಶೌರ್ಯ ಇದೆ. ಕೇಳಿ ಗೆಳೆಯರೆ, ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಜನ ಮುಸ್ಲಿಮರ ಓಟುಗಳು, 80 ಲಕ್ಷ. ಆದರೆ ಶಾಸಕರು ಇರುವುದು 9 ಜನರು ಮಾತ್ರ. ಅಂದರೆ 9 ಲಕ್ಷಕ್ಕೆ ಒಬ್ಬ ಶಾಸಕ. ವಿದ್ಯಾವಂತರಿದ್ದೀರಲ್ಲ, ಇವತ್ತು ರಾತ್ರಿ ನೀವು ನಿದ್ದೆ ಮಾಡಬಾರ್ದು, ತಿಳ್ಕೊಬೇಕು. ನೀವು ವಿದ್ಯಾವಂತರು. 9 ಲಕ್ಷ ಜನರಿಗೆ ಒಬ್ಬ ಶಾಸಕ, ಮುಸ್ಲಿಂ ಶಾಸಕ. ನಮ್ಮ ಎಲ್ಲ ಧಾರ್ಮಿಕ ಮುಖಂಡರು, ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಮುಸ್ಲಿಮರ ಶ್ರೇಷ್ಠರು, ಜ್ಞಾನವುಳ್ಳವರು ಏನು ಹೇಳ್ತಾ ಇದ್ದಾರೆ? ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ, ಮಿನಿಸ್ಟರ್ಶಿಪ್ ಕೊಡಿ. ಆ ಕಾಂಗ್ರೆಸ್ ಪಾರ್ಟಿಗೆ ಮಿನಿಸ್ಟರ್ಶಿಪ್ ಭಿಕ್ಷೆ ಕೇಳುವಂಥ ಹೊತ್ತು ನಮಗೆ ಬಂದಿದೆ. ಹೇಳಿ ಯುವಕರೇ, ಹೇಳಿ.
ಎದ್ದೇಳಿ. 80 ಲಕ್ಷ ಇರುವಂಥ ಮತದಾರರು ನೀವು. ನಿಮ್ಮ ಎಷ್ಟು ಜನರು ಶಾಸಕರಿರಬೇಕು? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು ಎಷ್ಟು ಸಾವಿರ ಓಟ್ಲಿಂದ? ಈ ಮತಕ್ಷೇತ್ರದ ಶಾಸಕ ಆರಿಸಿ ಬಂದಿದ್ದು 82,000 ಓಟ್ಗಳಿಂದ. ಆದರೆ ಮುಸ್ಲಿಂ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 80 ಲಕ್ಷ ಇರುವಂಥ ಮುಸ್ಲಿಂ ಮತದಾರರು ಆರಿಸಿ ಬಂದಿದ್ದು ಎಷ್ಟು? 9 ಜನ. ಎಲ್ಲಿ ಹೋಯ್ತು ನಿಮ್ಮ ಬುದ್ಧಿ? ಎಲ್ಲಿ ಹೋಯ್ತು ನಿಮ್ಮ ವಿವೇಕ? ಎಲ್ಲಿ ಹೋಯ್ತು ನಿಮ್ಮ ರಾಜಕೀಯ ಜ್ಞಾನ? ಎಲ್ಲಿ ಹೋಯ್ತು? ವಿಚಾರಿಸಿ. ಇನ್ನು ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ. ನಮ್ಮ ತಂದೆಯವರು ಅದನ್ನೇ ಮಾಡ್ತಾ ಬಂದಿದ್ದಾರೆ, ನಾವು ಅದನ್ನೇ ಮಾಡ್ತಾ ಬಂದಿದ್ದೇವೆ. ಇಂದು ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದೇವೆ, ನೀವು ಇದನ್ನೇ ಮಾಡ್ತಾ ಹೋಗಬೇಕು. ಕೇಳಿ ಗೆಳೆಯರೇ, ಓಟು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಓಟಿಗೂ ಅಷ್ಟೇ ಬೆಲೆ ಇದೆ. ಈ ದೇಶದ 2 ಕಣ್ಣಿಲ್ಲದ, 2 ಕಾಲಿಲ್ಲದ, 2 ಕಿವಿ ಇಲ್ಲದ ಆ ಅಂಗವಿಕಲನ ಓಟಿಗೂ ಅಷ್ಟೇ ಬೆಲೆ ಇದೆ. ಆದರೆ 80 ಲಕ್ಷ ಓಟು ಹೊಂದಿರುವ ಮುಸ್ಲಿಮರಿಗೆ ಇರುವಂಥ ಗೌರವ ಏನು ನೋಡಿ. ಒಂದು ಮುಸ್ಲಿಮರ ಹೋರಾಟ ಆಗ್ತಾ ಇದೆ, ನೋಡ್ಲಿಕ್ಕೆ 2 ಪೊಲೀಸರು ಕಾಣ್ತಾ ಇಲ್ಲ. ನೋಡ್ಲಿಕ್ಕೆ 2 ಪೊಲೀಸರು ಕಾಣ್ತಾ ಇಲ್ಲ ನಿಮಗೆ. ಯಾಕೆ? ಇವ್ರೇನು ಮಾಡಿಕೊಳ್ಳಬಲ್ಲವರು? ಪೊಲೀಸರಿಗೆ ಧೈರ್ಯ ಇಲ್ಲಿಂದ, ರಾಜಕಾರಣಿಗಳಿಂದ ಪೊಲೀಸರಿಗೆ ಧೈರ್ಯ. ಈ ಮುಸ್ಲಿಮರು, ಈ 2 ಕಾಡಿಕೆ ಮುಸ್ಲಿಮನೆ ಕ್ಯಾ ಕರ್ ಸಕ್ತೆ ಹೈ? ಕೇಳಿ ವಗರೆ. ಏನು ನಿಮ್ಮ ಹೋರಾಟಕ್ಕೆ ಬೆಲೆ ಇದೆ? ಏನಾದರೂ ಗಲಾಟೆ ಆದರೆ ಹೊಣೆಗಾರ ಯಾರು? ಯೋಚಿಸಿದ್ದೀರಾ? ಇಲ್ಲ. ನಮಗೆ ಯಾರ ರಕ್ಷಣೆ ಅವಶ್ಯಕತೆ ಇಲ್ಲ. ನಮ್ಮ ರಕ್ಷಣೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ಆದರೆ ನಿಮ್ಮೆಲ್ಲರೂ ವಿನಂತಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಹೋರಾಟಕ್ಕೆ ಸಿದ್ಧರಾಗಬೇಕು, ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು, ಶಾಸಕ ಸ್ಥಾನಕ್ಕೆ ನೀವೆಲ್ಲರೂ ಸ್ಪರ್ಧಿಸಬೇಕು. ಈ ಕ್ಷೇತ್ರದ ರಾಜಕಾರಣಿ ಹೇಳುತ್ತಾನೆ, ನೀವು ಎಂದು ನಾಯಕರಾಗಬೇಕು, ನೀವು ಎಂದು ನಾಯಕರಾಗಬೇಕು ಅನ್ನುವಂಥ ಈ ಕ್ಷೇತ್ರದ ರಾಜಕಾರಣಿ ಹೇಳುತ್ತಾನೆ. ಆ ರಾಜಕಾರಣಿ ಹೇಳ್ತೇವೆ, ಇನ್ಶಾ ಅಲ್ಲಾಹುಲ್ ಅಜೀಜ್ ಈ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುತ್ತೇವೆ. ನಾರೇ ತಕ್ಬೀರ್, ನಾರೇ ತಕ್ಬೀರ್. ನಮ್ಮ ಸಮಾಜದಲ್ಲಿ ಇರುವಂಥ ಯುವಕರಿಗೆ, ನಮ್ಮ ಸಮಾಜದಲ್ಲಿ ಇರುವಂಥ ವಿದ್ಯಾವಂತರಿಗೆ ತಲೆ ಕೆಡಿಸುವ, ಹುರುಪು ತುಂಬುವ, ಹುಮ್ಮಸ್ಸು ತುಂಬುವ ರಾಜಕಾರಣಿ ನೀನೊಬ್ಬನೇ ಆಗಿದೆಯಾ? ಅದಕ್ಕೆ ತಕ್ಕ ಪಾಠ ಈ ಮುಸ್ಲಿಮರು ಕಲಿಸ್ತೇವೆ. ಚಾಲೆಂಜ್ ಇದ್ದರೆ ಚಾಲೆಂಜ್ ಮಾಡಬೇಕು, ಚಾಲೆಂಜ್ ಇದ್ದರೆ, ಶಕ್ತಿ ಇದ್ದರೆ ಚಾಲೆಂಜ್ ಮಾಡಬೇಕು, ತೋರಿಸುತ್ತೇವೆ. ಇದೇ ವೇದಿಕೆ ಮೇಲೆ ಬಿಜೆಪಿಯವರಿಗೆ ನಾವು ಚಾಲೆಂಜ್ ಮಾಡಿದ್ವಿ, ಗೆದ್ದು ಮೇಲೆ ತೋರಿಸ್ಬೇಕಂತ. ಇವತ್ತು ಇದೇ ವೇದಿಕೆ ಮೇಲೆ ಚಾಲೆಂಜ್ ಮಾಡ್ತೇವೆ. ತಾಕತ್ತಿದ್ದರೆ, ಹಿಮ್ಮತ್ತಿದ್ದರೆ, ಶಕ್ತಿ ಇದ್ದರೆ ಗೆದ್ದು ತೋರಿಸ್ಬೇಕು. ಇವತ್ತು ಕೇಳಿ ಹಿರಿಯರೇ, ಕೇಳಿ ಹಿರಿಯರೇ, ಯಾವ ಒಬ್ಬ ಶಾಸಕನಿಗೂ, ಈ ರಾಜ್ಯದಲ್ಲಿ ಇರುವಂಥ ಶಾಸಕನಿಗೆ ಅವನಿಗೆ ಶಾಸಕ ಸ್ಥಾನದಿಂದ ನೆಮ್ಮದಿ ಇಲ್ಲ. ಆದರೆ ಮುಸ್ಲಿಮರ ಸಂಸ್ಥೆಯಾಗಿರುವಂಥ ದರ್ಗಾಗಳ ಮೇಲೆ, ಖಬರಸ್ಥಾನಗಳ ಮೇಲೆ, ಅಂಜುಮನ್ಗಳ ಮೇಲೆ ಅಧಿಕಾರ ಸಾರಿಸುವಂಥ ಒಂದು ನೀಚತನ ಸೇರಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರೇ, ಈ MI ಪಕ್ಷದ ರಾಜ್ಯಾಧ್ಯಕ್ಷ ಉಸ್ಮಾನ್ ಗನಿ ಕೇಳುತ್ತಾನೆ, MI ಪಕ್ಷ ನಿಮಗೆ ಸಹಾಯ ಮಾಡಿತ್ತು, ನೀವು ಅಧಿಕಾರದಲ್ಲಿ ಬಂದ್ರಿ. ಆದರೆ ಅದರ ದುರುಪಯೋಗ, ಅದರ ದುರ್ಬಳಕೆ ನಿಮ್ಮ ಶಾಸಕರು ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ತೀರ್ಮಾನಗಳಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ. ಇಡೀ ರಾಜ್ಯದ ಮುಸ್ಲಿಮರಿಗೆ ಈ ಉಸ್ಮಾನ್ ಗನಿ ಸಲಾಂ ಹೇಳುತ್ತಾನೆ, ಕೈ ಮುಗಿದು ಕೇಳುತ್ತಾನೆ, ಯುವಕರನ್ನ ಎಬ್ಬಿಸಿ, ಯುವಕರಲ್ಲಿ ಶಕ್ತಿ ತುಂಬಿ, ಯುವಕರಿಗೆ ಹೋರಾಟದ ಶಕ್ತಿಯನ್ನು ತುಂಬಿ, ಸುಮ್ಮನೆ ಫಿರ್ಕಾ ಪರಸ್ತ್ ತಾಕತ್ತೋಂಕು ಹೋಗ್ತಾ ಹೇ ಅನ್ನುವಂಥ ಒಂದು ಡೈಲಾಗ್ ಫಿಕ್ಸ್ ಮಾಡಿಕೊಂಡು ಭಾಷಣ ಮಾಡಬೇಡಿ. ಈ ರಾಜ್ಯವನ್ನು, ಈ ದೇಶವನ್ನು ಅತಿ ಉನ್ನತ ಸ್ಥಾನದಲ್ಲಿ ಒಯ್ಯಬೇಕಾಗಿದೆ. ಈ ದೇಶವನ್ನು ಪ್ರೀತಿಸಬೇಕಾಗಿದೆ. ಈ ದೇಶದ ಕಾನೂನನ್ನು ಪ್ರೀತಿಸಬೇಕು. ಕರೆಂಗೆ ಇನ್ಶಾ ಅಲ್ಲಾ. ಈಗ ಇಲ್ಲಿಂದ ಗಾಡಿಗಳಲ್ಲಿ ಕುಳಿತುಕೊಂಡು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಯಿತು. ತಾವೆಲ್ಲರೂ ಸಹಕಾರ ನೀಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಹತ್ರ ಏನು ಶಕ್ತಿ ಐತೆ? ನೀವೇನು ಮಾಡ್ಕೊಳ್ಬೇಡ್ರಿ. ನೀವು ಈ ದೇಶದ 2ನೇ ಪ್ರಜೆಗಳು. ನೋಡಿ, ತಹಸೀಲ್ದಾರ್ಗೆ ಸಮಯ ಇಲ್ಲ. ನೀವು ಅವಿವೇಕಿಗಳು, ನೀವು ಫಕೀರರು, ನೀವೇನು ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನೋದನ್ನು ಇಲ್ಲೇ ಕಾಣುತ್ತದೆ. ನಿಮ್ಗೆ ಎಷ್ಟೊಂದು ಗೌರವ ಇದೆ, ಇದನ್ನು ತಿಳ್ಕೊಳ್ಳಬೇಕು, ತಿಳ್ಕೊಂಡು ಬದುಕಲೇಬೇಕು. ಇಲ್ಲದೆ ಹೋದರೆ ನ ಸಮझोगे तो मिट जाओगे हिंदुस्तान के मुसलमान, दास्तान तक न रहेगी तुम्हारी दास्तानों में. ಮನವಿ ಪತ್ರ
ಮೆಹರ್ಮಾನ್ ಜಿಲ್ಲಾಧಿಕಾರಿ ಬಾಗಲಕೋಟೆ ಇವರ ಮುಖಾಂತರ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ತಹಶೀಲ್ದಾರ್ ಇಲ್ಕಲ್ಯವರ ಮುಖಾಂತರ ವಿಷಯ ಬಾಗಲಕೋಟೆ ಜಿಲ್ಲೆ ಇಲ್ಕಲ್ ತಾಲೂಕು ಇಲ್ಕಲ್ ನಗರದ ಅಂಜುಮನಿ ಇಸ್ಲಾಂ ಸಂಸ್ಥೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆದರ್ಶಕ್ಕೆ ಅಗೌರವ ನಿಷ್ಕಾಳಜಿ ತೋರಿದ ವಕ್ಫ್ ಅಧಿಕಾರಿ ಶ್ರೀ ಮದಾಲ್ ಪಟೇಲ್ ಅವರಿಗೆ ಸೇವೆಯಿಂದ ವಜಾ ಮಾಡುವಂತೆ ವಿನಂತಿ. ಸನ್ಮಾನ್ಯರೇ, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ದ್ವಿಸದಸ್ಯ ಪೀಠ ರಿಟ್ ನಂಬರ್ 100263 ದಿನಾಂಕ 28/4/2026 ಆದೇಶ ಮಾಡಿದ್ದು, ಸದರಿ ಆದೇಶವನ್ನು 60 ದಿನಗಳು ಕಳೆದರೂ ಇವತ್ತಿನವರೆಗೆ ಆದೇಶ ಪಾಲನೆ ಮಾಡಿಲ್ಲ. ಸುಮಾರು ಸಾರಿ ನೆನಪಿಸಿದರೂ ಆದೇಶಕ್ಕೆ ಅಗೌರವ ತೋರುತ್ತಿದ್ದಾನೆ. ಕಾರಣ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಗೌರವ ತೋರಿಸಿದ ವ್ಯಕ್ತಿಯನ್ನು ಕೂಡಲೇ ಸೇವೆಯಿಂದ ವಜಾ ಮಾಡಬೇಕೆಂದು ಮನವಿ. ಈ ಮನವಿ ತಾಚಾರ ಮಾಡಿದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನು ಗ್ರೇಡ್ 2 ತಹಸೀಲ್ದಾರ್. ಮಾನ್ಯ ತಹಸೀಲ್ದಾರ್ ಸಾಹೇಬರು ಚುನಾವಣೆ ವಿಷಯದಲ್ಲಿರುವುದರಿಂದ ನನಗೆ ಇಲ್ಲಿ ಮನವಿ ತೆಗೆಯಲಿಕ್ಕೆ ಕಳಿಸಿಕೊಟ್ಟಿದ್ದಾರೆ. ತಮ್ಮ ಮನವಿಯನ್ನು ನಾನು ಸ್ವೀಕರಿಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಕಾರ್ಯದರ್ಶಿಯವರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆನ ನಾನು ಮಾಡ್ತೀನಿ ಅಂತ ತಿಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ನಾನು ಭರವಸೆಯನ್ನು ಕೊಡ್ತೀನಿ.